ಎಲ್ಲರಿಗೂ ನಮಸ್ಕಾರ. ಚಾಮುಂಡೇಶ್ವರಿ ಯಂತ್ರ ಮಂತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮೆಲ್ಲರಿಗೂ ಮದುವೆ ಬೇಗ ಆಗೋದಕ್ಕೆ ಅಥವಾ ಸತಿಪತಿ ಮಧ್ಯೆ ಸುಖವಾಗಿರೋದಕ್ಕೆ, ಮದುವೆಗೆ ಯಾವುದೇ ರೀತಿ ಅಡಚಣೆಗಳು ಬರ್ತಿದ್ರೆ ಅದಕ್ಕೆಲ್ಲ ಒಂದು ಪರಿಹಾರನ ಹೇಳ್ಕೊಡ್ತೀನಿ. ಇದಕ್ಕೆ ನೀವು ನಾನು ಈ ಚಿತ್ರದಲ್ಲಿ ತೋರಿಸಿರೋ ಅಂತಹ ಯಂತ್ರವನ್ನು ಬರ್ಕೋಬೇಕು. ಎಲ್ಲಾದರೂ ಇದೇನಪ್ಪ ಈ ಯಂತ್ರ ಇಷ್ಟೊಂದು ದೊಡ್ಡದಾಗಿದೆ, ಬರೆಯೋದಕ್ಕಾಗೋದಿಲ್ಲ, ಇದನ್ನು ಕರೆಕ್ಟಾಗಿ ಬರೆಯೋಕ್ಕಾಗಲಿಲ್ಲ ಅಂದರೆ ಇದಕ್ಕೆ ಅನುಗುಣವಾಗಿರೋ ಇನ್ನೊಂದು ಯಂತ್ರನ ಮುಂದೆ ಹಾಕಿದ್ದೀನಿ. ಅದನ್ನಾದರೂ ಸರಿ ಯಾವುದಾದ್ರೂ ಒಂದು ಯಂತ್ರನ ತಗಡಿನಲ್ಲಿ ಬರ್ಕೋಬೇಕು. ಬರ್ಕೊಂಡಾದಮೇಲೆ ಆ ಯಂತ್ರನ ಪ್ರತಿದಿನ ದ್ರಾಮ್ ದ್ರೀಂ ಕ್ಲೀಂ ಬ್ಲೂಂ ಸಹ ಅಂತ 1000 ಸಲ 55 ದಿನ ಜಪಿಸ್ಬೇಕು. ಆಮೇಲೆ ಅರಿಶಿನ ಗೌರಿ ಇಟ್ಟು ಲಕ್ಷ್ಮೀನಾರಾಯಣ ವಿವಾಹನ ಮಾಡಬೇಕು. ಈ ಯಂತ್ರವನ್ನು ಪೂಜೆ ಮಾಡೋದು ಹೇಗೆ ಅಂದರೆ, ಈ ಯಂತ್ರಕ್ಕೆ ಮೊದಲು ಸಂಕಲ್ಪ ಮಾಡಬೇಕಲ್ವಾ. ಸಂಕಲ್ಪ ಯಾವ ರೀತಿ ಅಂದರೆ, ಮಮ ವಿವಾಹ ಪ್ರತಿಬಂಧಕ ದೋಷ ಪರಿಹಾರಾರ್ಥಂ ದಾಂಪತ್ಯನುಕೂಲ ಸಿದ್ಧಾರ್ಥಂ ಪಂಚಬಾಣೇಶ್ವರಿ ಯಂತ್ರ ಪೂಜಾಂ ಕರಿಷ್ಯೆ ಅಂತ ಹೇಳಿ ಮತ್ತು ಅದಕ್ಕೆ ಧ್ಯಾನವನ್ನು ಮಾಡಬೇಕು. ಆ ಧ್ಯಾನ ಯಾವ ರೀತಿ ಮಾಡಬೇಕಂದ್ರೆ, ಸಕಲ ಶಶಿರಾಜ ಸ್ಮೌರಿರಾಬ್ಧ ಪಾಶ ಅಂಕುಶ ರುಚಿರ ಕಳಾಬ್ದು ಬಂಧು ಜೀವರಾಣಾಂಗಿ ಅಮರಿ ನಿಕರವಾಂದ್ಯ ತ್ರಿಕ್ಷಾಣ ಶೋಣಲೇಪಾಂ ಶುಕಕುಸುವ ಯುತಾಚ್ಯತ್ ಸಂಪದೆ ಪಾರ್ವತಿ ವಹ ಅಂತ ಆ ಯಂತ್ರದ ಮೇಲೆ ಹೂವು ಅಕ್ಷತೆ ಎಲ್ಲನೂ ಹಾಕಿ ಪೂಜೆ ಮಾಡಬೇಕು. ಆಮೇಲೆ ರೀಂ ಅಂತ ಹೇಳಿ ಅದ್ರ ಮೇಲೆ ಗಂಧನ ಹಾಕಬೇಕು. ನಮೋ ಬ್ರಹ್ಮರಾಜಿಪತೆ ರಾಜಪೂಜಿತೆ ಅಂತ ಹೇಳಿ ಅದರ ಮೇಲೆ ಹೂಗಳನ್ನ ಹಾಕಬೇಕು. ಗೌರಿ ಗಾಂಧಾರಿ ಅಂತ ಹೇಳಿ ದೀಪನ ತೋರಿಸಿ ಪೂಜೆ ಮಾಡಬೇಕು. ತ್ರಿಭುವನ ಶಂಕರಿ ಅಂತ ಹೇಳಿ ಅದಕ್ಕೆ ನೈವೇದ್ಯ ಇಡಬೇಕು. ಇದಕ್ಕೆ ಯಾವ್ಯಾವ ರೀತಿ ನೈವೇದ್ಯ ಇಡ್ಬೋದು ಅಂದರೆ, ಪಾಯಸ, ಜೇನುತುಪ್ಪ, ತುಪ್ಪದನ್ನ, ಹಾಲು, ಬಾಳೆಹಣ್ಣು, ಪಾನಕ, ಕೋಸಂಬರಿ ಯಾವುದಾದ್ರೂ ಒಂದು ನೈವೇದ್ಯನ ಸಮರ್ಪಣೆ ಮಾಡಬೇಕು. ಸರ್ವಸ್ತ್ರೀ ಪುರುಷ ವಶಂಕರಿ ಅಂತ ಹೇಳಿ ನೀರನ್ನು ತೋರಿಸ್ಬೇಕು. ಸುದುರ್ಗ್ರೇವ ಸುಗ್ರೇವ ಅಂತ ಹೇಳಿ ಮಂತ್ರ ಹೇಳಿ ಪುಷ್ಪನ ಸಮರ್ಪಣೆ ಮಾಡಬೇಕು. ರೀಂ ಸ್ವಾಹ ಅಂತೇಳಿ ನಮಸ್ಕಾರ ಮಾಡಿ ಈ ಯಂತ್ರವನ್ನು ಪೂಜೆ ಮಾಡಬೇಕು. ಈ ಯಂತ್ರದ ಸುತ್ತ 16 ತುಪ್ಪದ ದೀಪ ಇಟ್ಟು ಲಲಿತಾ ಸಹಸ್ರನಾಮ ಹೇಳಿದರೆ, ನಮಸ್ಕಾರ ಮಾಡಿಕೊಂಡು ಲಲಿತಾ ಸಹಸ್ರನಾಮ ಪಠಿಸಿದರೆ ನೀವು ಆದಷ್ಟು ಬೇಗ ನಿಮಗೆ ಆಗ್ತಿರುವಂಥ ತೊಂದರೆ ಎಲ್ಲ ನಿವಾರಣೆಯಾಗಿ ಮದುವೆಗಳು ಬೇಗ ಫಿಕ್ಸ್ ಆಗುತ್ತೆ. ಗಂಡ ಹೆಂಡತಿ ಯಾವುದೇ ರೀತಿ ಜಗಳ ಇಲ್ಲದೆ ಯಾವಾಗಲೂ ಖುಷಿಯಾಗಿ ನೆಮ್ಮದಿಯುತವಾದ ಜೀವನನ ನಡೆಸ್ಬೋದು. ಮತ್ತು ಯಾವುದೇ ರೀತಿ ಅಡೆಗಳು ಬರ್ತಿದ್ರೆ ಅಡೆ ಎಲ್ಲ ನಿವಾರಣೆ ಮಾಡಿಕೊಂಡು ನೀವು ಯಾವುದೇ ರೀತಿ ಚಿಂತೆ ಇಲ್ಲದ ರೀತಿ ಮದುವೆನೂ ಕೂಡ ಆಗಬಹುದು. ಇದಾಗಿದೆ ಇವತ್ತಿನ ವಿಷಯ. ಇನ್ನು ನಿಮಗೆ ಇದೇ ರೀತಿ ವಿಷಯಗಳು ಹೇಳ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋಸ್ನ ಪ್ರತಿದಿನ ನೋಡಿ.